ನಮ್ಮ ಜೀವನ ಸಾರ್ಥಕವಾಗುವುದು ಯಾವಾಗ? ಈ ಪ್ರಕೃತಿಯಲ್ಲಿ ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳು, ಮನುಷ್ಯರು ಇದ್ದಾರೆ. ಗಿಡ ಮರಗಳಿವೆ, ಮನುಷ್ಯರಿದ್ದಾರೆ. ಪ್ರತಿಯೊಂದು ಚರಾಚರ ಸೃಷ್ಟಿಗೂ ಒಂದು ಅರ್ಥವಿದೆ. ಈ ಸೃಷ್ಟಿಯಲ್ಲಿನ ಜೀವಿಗಳೆಲ್ಲ ಒಂದೇ ರೀತಿ ಇಲ್ಲ. ಅವರವರ ಜೀವನಕ್ಕೆ ಅನುಗುಣವಾಗಿ ಅವರಿದ್ದಾರೆ. ಪ್ರತಿಯೊಂದು ವಸ್ತುವಿನ ಜೀವನದ ಕಾಲದ ಸಮಯ ಕೂಡ ನಿಶ್ಚಯವಾಗಿರುತ್ತದೆ. ಪ್ರಾಣಿ, ಪಶು, ಪಕ್ಷಿಗಳು ಹೇಗೋ ಜೀವನ ಮಾಡುತ್ತವೆ. ಅವಕ್ಕೆ ಒಂದು ಸ್ಪಷ್ಟ ಗುರಿ ಇರುವುದಿಲ್ಲ, ದಾರಿ ಇರುವುದಿಲ್ಲ. ಈ ಸೃಷ್ಟಿಯಲ್ಲಿ ಮನುಷ್ಯ ಮಾತ್ರವೇ ವಿಭಿನ್ನನಾಗಿದ್ದಾನೆ. ತನ್ನ ಜೀವನದ ಉದ್ದೇಶ, ಗುರಿ ಎಲ್ಲವನ್ನು ತಿಳಿದುಕೊಳ್ಳುವ ಬುದ್ಧಿಮತ್ತೆ ಮಾತ್ರ ಮನುಷ್ಯನಿಗೆ ಮಾತ್ರವೇ ಇದೆ. ಯೋಚಿಸುವ ಶಕ್ತಿಯೂ ಅಷ್ಟೆ. ಸೃಷ್ಟಿಯ ಬೇರೆ ಯಾವ ಪ್ರಾಣಿಗೂ ಮನುಷ್ಯನಂತೆ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿಯಾಗಲಿ ಅಧಿಕಾರವಾಗಲಿ ಇರುವುದಿಲ್ಲ. ಮಾನವನಷ್ಟು ಜೀವಿತಾವಧಿಯೂ ಅವಕ್ಕಿಲ್ಲ. ತಮ್ಮ ಇಡೀ ಜೀವನದಲ್ಲಿ ಅವುಗಳಿಗೆ ಇರುವುದು ಹಸಿವು, ನಿದ್ದೆ, ಮೈಥುನ, ಭಯ ಇಷ್ಟೆ. ಜೀವಮಾನ ಪೂರ್ತಿ ಅವುಗಳ ಗುರಿಯೂ ಕೂಡ ಅಷ್ಟೇ ಆಗಿರುತ್ತದೆ. ಆದರೆ ಮಾನವ ಜೀವನದ ಲಕ್ಷ್ಯವೇ ಬೇರೆ, ಗುರಿಯೇ ಬೇರೆ. ಅವನ ಜೀವನದ ಗುರಿ ಮೋಕ್ಷ ಸಾಧನೆ ಆಗಿರಬೇಕು ಎಂದು ವೇದಾಂತಿಗಳು ಹೇಳುತ್ತಾರೆ. ಆದರೆ ಮನುಷ್ಯನ ಜೀವನ ಹೇಗೆ ಸಾಗುತ್ತದೆ ಎಂದು ಯಾರೂ ಕೂಡ ಊಹಿಸಲಾರರು. ಅವರವರ ಜೀವನವನ್ನು ಅವರವರೇ ನಿರ್ಣಯಿಸಿಕೊಳ್ಳಬೇಕು. ಹಿರಿಯರು, ಬುದ್ಧಿವಂತರು, ನಿಪುಣರು ಈ ಬಗ್ಗೆ ಅವರಿಗೆ ಅನೇಕ ಸಲಹೆ ಸೂಚನೆಗಳನ್ನು ಕೊಡಬಹುದು. ಆದರೆ ಅವನ್ನೆಲ್ಲ ಎಷ್ಟರ ಮಟ್ಟಿಗೆ ಆಚರಿಸುತ್ತಾರೆಯೋ ತಿಳಿಯದು. ಆಚರಿಸಲೇಬೇಕೆಂಬ ನಿಯಮವೂ ಕೂಡ ಇರುವುದಿಲ್ಲ. ಪ್ರತಿಯೊಬ್ಬನ ಜೀವನದಲ್ಲಿಯೂ ಅವರದೇ ಆದ ನಿರ್ಣಯವಿರುತ್ತದೆ. ಮನುಷ್ಯ ತನ್ನ ಜೀವನದಲ್ಲಿ ಎಲ್ಲರಿಂದಲೂ ಒಳ್ಳೆಯವನೆಂದೆನಿಸಿಕೊಳ್ಳಬೇಕು. ಅವನು ದೊಡ್ಡ ಹೆಸರು ಗಳಿಸದಿದ್ದರೂ ಚಿಂತೆಯಿಲ್ಲ. ಆದರೆ ಒಳ್ಳೆಯತನ ಮನುಷ್ಯತ್ವದ ಲಕ್ಷಣ. ಅವನ ಒಳ್ಳೆಯ ವರ್ತನೆಯಿಂದಲೇ ಅವನನ್ನು ಎಲ್ಲರೂ ಸಹ ಗುರುತಿಸುತ್ತಾರೆ. ಇನ್ನು ಮನುಷ್ಯ ತನ್ನ ಜೀವನೋಪಾಯಕ್ಕಾಗಿ ಬೇರೆ ಬೇರೆಯ ವೃತ್ತಿಗಳನ್ನು ಅವಲಂಬಿಸಬೇಕಾಗುತ್ತದೆ. ಎಲ್ಲರೂ ಒಂದೇ ರೀತಿಯ ಕೆಲಸ ಮಾಡಲು ಸಾಧ್ಯವಿಲ್ಲ. ಅವರವರ ಯೋಗ್ಯತೆಗೆ, ವಿಚಕ್ಷತೆಗೆ ಅನುಗುಣವಾಗಿ ಅವರು ತಮ್ಮ ಕಾರ್ಯಗಳನ್ನು ಆರಿಸಿಕೊಳ್ಳುತ್ತಾರೆ. ಆದರೆ ಅವರು ಮಾಡುವ ಕೆಲಸ ಧರ್ಮಬದ್ಧವಾಗಿರಬೇಕು. ಅನ್ಯಾಯ, ಅಧರ್ಮ, ಮೋಸಗಳಿಂದ ಜೀವನವನ್ನು ನಡೆಸಬಾರದು. ಅದು ಎಂದಿಗೂ ಒಳಿತನ್ನು ಮಾಡುವುದಿಲ್ಲ. ಮನುಷ್ಯನಿಗೆ ಅಧಿಕಾರ ಲಭಿಸಿದರೆ ಕೆಲವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾರೆ. ತಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡುತ್ತಾರೆ. ಆದರೆ ಕೆಟ್ಟವರಿಗೆ ಕೆಡುಕೆ ಮಾಡಬೇಕೆನಿಸುತ್ತದೆ. ತಮಗೆ ದೊರೆತಿರುವ ಅಧಿಕಾರವನ್ನು ಅವರು ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. ಬೇರೆಯವರನ್ನು ದ್ವೇಷದ ದೃಷ್ಟಿಯಿಂದ ನೋಡುತ್ತಾರೆ. ಬೇರೆಯವರಲ್ಲೂ ಅದನ್ನೇ ಕೂಡ ಅವರು ಬಿತ್ತುತ್ತಾರೆ. ರಾಮಾಯಣ, ಮಹಾಭಾರತಗಳಲ್ಲಿ ಬರುವ ರಾಕ್ಷಸರು, ಕೆಟ್ಟವರು ಈ ಜಾತಿಗೆ ಸೇರುತ್ತಾರೆ.
ಇನ್ನು ಕೆಲವರು ಶೂರರು, ದಕ್ಷರು, ಬಲಶಾಲಿಗಳೂ ಆಗಿದ್ದರೂ ತಮ್ಮ ಕೆಲವು ಕಾರ್ಯಗಳಿಂದ ಕೆಟ್ಟವರು ಎನಿಸಿಕೊಳ್ಳುತ್ತಾರೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮನುಷ್ಯ ತನ್ನ ಜೀವನವನ್ನು ರೂಪಿಸಿಕೊಳ್ಳಬೇಕು. ಬೇರೆಯವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಇದ್ದು ಅವರ ಬಗ್ಗೆ ಪ್ರೇಮ, ಕರುಣೆ, ದಯೆಯನ್ನು ತೋರಿಸಬೇಕು. ಮನುಷ್ಯನನ್ನು ಪ್ರೀತಿಯಿಂದ ಗೆಲ್ಲಬಹುದು, ಆದರೆ ದ್ವೇಷದಿಂದ ಗೆಲ್ಲಲು ಸಾಧ್ಯವಿಲ್ಲ. ಈ ರೀತಿ ಇರುವವರ ಜೀವನ ಸಾರ್ಥಕ ಬದುಕು ಎಂದೆನಿಸಿಕೊಳ್ಳುತ್ತದೆ. ಪ್ರತಿ ಮನುಷ್ಯ ತನ್ನಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಬಿಟ್ಟು ಶಾಶ್ವತ ಕೀರ್ತಿಯನ್ನು ಸಂಪಾದಿಸಿಕೊಳ್ಳಬೇಕು. ಪ್ರೇಮ, ತ್ಯಾಗ, ದಯೆ, ಕರುಣೆ ಜೀವನದ ಅರ್ಥಗಳು. ಇವುಗಳನ್ನು ಅರಿತುಕೊಂಡು ಬದುಕಿದರೆ ಜೀವನ ಧನ್ಯವಾಗುತ್ತದೆ. ಇಲ್ಲವಾದರೆ ಜೀವನ ವ್ಯರ್ಥವಾಗುತ್ತದೆ. ಧನ್ಯವಾದಗಳು.